ಶ್ರೀಮದ್ ಭಾಗವತ ಪ್ರವಚನ ಮಾಡ್ತಾ ಇದ್ದಾರೆ. ಅದು ಕೇವಲ ಪ್ರವಚನವಲ್ಲ, ಶ್ರೀಮದ್ ಭಾಗವತವನ್ನು ಯಾರು ಶ್ರದ್ಧೆಯಿಂದ ಕೇಳ್ತಾರೋ ಬರೀ ಕಡೆ ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗೇ ಆಗುತ್ತೆ. ಯಾಕೆ ಒಳ್ಳೇದಾಗುತ್ತೆ ಅಂದ್ರೆ ಅವ್ರ ಮನೆಯಲ್ಲ ಕೆಟ್ಟದೆಲ್ಲ ಓಡೋಗೋದಕ್ಕೋಸ್ಕರ. ಒಳ್ಳೇದಾಗುತ್ತೆ ಅಂದ್ರೆ ಮನೆಯಲ್ಲ ಕೆಟ್ಟದೆಲ್ಲ ಹೊರಗೋಗೋದು. ಕೆಟ್ಟದ್ದು ಯಾವುದು ಅಂದ್ರೆ ನೀವು ಅಪ್ಪ ಅಮ್ಮ ನೀವು ಮೋಸ ಮಾಡಿದಿರಿ, ಸಮಾಜಕ್ಕೆ ಮೋಸ ಮಾಡಿದಿರಿ, ನಾವೇ ಮೋಸ ಮಾಡಿದ್ದೀವಿ ಅಂತ ನೀವು ಪ್ರಶ್ನೆ ಮಾಡಿದ್ರೆ ನೀವೇ ಕರಡಿ ಮುಂದೆ ನೋಡಿ ಮಾಡಿದರೆ ನಿಮ್ಮ ತಂದೆ ತಾಯಿಗೆ, ಅವ್ರ ತಂದೆ ತಾಯಿಗೆ, ಅವ್ರ ತಂದೆ ತಾಯಿಗೆ ಏನೇನೋ ಮರ್ಯಾದೆಗಳಾಗಿದೆಯೋ ಅದಕ್ಕೋಸ್ಕರ ಅವರೆಲ್ಲ ಕಷ್ಟಪಟ್ಟಂಥವ್ರನ್ನ ಸಮಾಧಿನೋ ಮಣ್ಣೋ ನೀರೋ ಮಾಡಿ ಬಿಸಾಡ್ಬಿಟ್ಟಿದ್ದೀರಾ. ಅವರೆಲ್ಲರೂ ಸಂತೃಪ್ತರಾಗಬೇಕು ಅಂತಿದ್ರೆ ಶ್ರೀಮದ್ ಭಾಗವತ ಪ್ರವಚನವನ್ನು ಕೇಳಿದ್ರೆ ಅದು ಪಿತೃಗಳೆಲ್ಲ ಶಾಂತರಾಗ್ಬಿಡ್ತಾರೆ, ನಿತ್ಯ ಮಾಡ್ತಾ ಕೂತ್ಬಿಡ್ತಾರೆ. ಅವಾಗೇನಾಗುತ್ತೆ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸಮಸ್ತ ಪಾಪಗಳು ಪರಿಹಾರವಾಗಿ ಪಿತೃಗಳ ಪಿತೃಂತ್ರಿಯಾಗಿರ್ತಕ್ಕಂಥ ಜನಾರ್ದನ ಅನುಗ್ರಹ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಎಲ್ಲರೂ ಕೂಡ ಬರಬೇಕು. ಆಮೇಲೆ ಯಾರಿಗಾದ್ರೂ ಮೈಯಲ್ಲಿ ಪೀಡೆ ಪಿಶಾಚಿ ದೋಷಗಳಿದ್ದು ಏನೋ ಮೈಕೈಲ ನೋಡಿದ್ರೆ ನಾನು ನನ್ನ ಜಟೆಯನ್ನು ಮಂತ್ರಿಸಿ ನಾನು ಕೊಟ್ಟಿರ್ತೀನಿ, ಅದು ನೆಲಕ್ಕೆ ಮುಟ್ಟಿಸ್ಬಾರ್ದು, ಅದು ಬೆಳ್ಳಿ ತಂತಿಯಲ್ಲಿ ಹಾಕಿ ಸುತ್ತಿಸಿ ಕೈಯಲ್ಲಿ ಹಾಕ್ಕೊಳ್ಬೇಕು. ಮುಟ್ಟು ಮೇಲ್ಗೆ ಚುಟ್ಟು ಅದು ಯಾವುದು ಕೂಡ ಅಂಟ್ಕೊಳ್ಳಲ್ಲ ಅಂತ ಜಟೆ ಅಲ್ಲಿ ಇರುತ್ತೆ, ತಗೊಂಡು ಹೋಗ್ಬೋದು. ಬಾಲರಾಜ್ ಅವರಿಗೆ ಒಳ್ಳೆ ಅಧಿಕಾರ ಸಿಕ್ಕು ದೇಶ ಸೇವೆಯನ್ನ ಭಗವತಿ ಮಾಡಿಸ್ತಾಳೆ ಅಂತ ನನಗೆ ಗೊತ್ತು.